ಇಲ್ಲಿ ಬೈ ಅಲ್ಲಿ ಸ್ಟಾಪ್ ಅಂತ ಮುಗಿಸ್ಕೊಂಡ್ಬಂದು ಇಲ್ಲ ಸ್ಟಾಪ್ ಅಂತ ಮುಗಿಸ್ಕೊಂಡ್ಬಂದು ಅಲ್ಲಿ 3 ಡಾಟ್ ಕ್ಲಿಕ್ ಮಾಡಿ ಮೋರ್ 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 ಹೈಡ್ ವಿಡಿಯೋ ಪ್ಯಾನಲ್ ಕೊಡಿ. ಅದು ಪ್ಯಾನಲ್ ಈಗ ಆಡ್ ಕೊಡಿ. ಇಲ್ಲ ಮಾರ್ಕೆಟಿಂಗ್ ಸ್ಪೇಸಲ್ಲಿ ಇದ್ದಾನೆ ಕ್ಯಾನ್ಸಲ್ ಹೊಡಿ. ಅಲ್ಲಿ ಡ್ರಾಪ್ ಡೌನ್ ಅದೇ ಅದೇ ನೀವು ಕಂಟೆಂಟ್ ಇಷ್ಟ ಇದಾ ಕಂಟೆಂಟ್ ಈ ಮೌಸ್ ಎಲ್ಲ ಇತ್ತು ಚೂಟ್ ಕೆಳಗಡೆ ಲೆಫ್ಟ್ ಅಲ್ಲಿ ಮಾರ್ಕೆಟಿಂಗ್ ವರ್ಕ್ ಸ್ಪೇಸ್ ಅಲ್ಲಿ ಇಲ್ಲ ಕಂಟೆಂಟ್ ವರ್ಕ್ ಸ್ಪೇಸ್ ಚೇಂಜ್ MC ನೆಕ್ಸ್ಟ್ MC ನೆಕ್ಸ್ಟ್ ಈಗ ಇಮೇಲ್ ಫೋಲ್ಡರ್ ಹೋಗುದು ಇಲ್ಲಿ ಆಡ್ ಮಾಡಿದೆ ಆಡ್ ಕಾಂಟೆಂಟ್ ಇಮೇಲ್ ಕ್ರಿಯೇಟ್ ಆದಾಗ ಈಗ ಎಕ್ಸಿಟ್ ಬರ್ಬೋದು. ಅದ್ಮೇಲೆ ಒಂದು 25 ಜೂಮ್ದೊಂದು ನೋಟ್ ಕ್ಲಿಕ್ ಮಾಡಿ ಪಕ್ಕದ ಪಾಸ್ ಪಕ್ಕದ ಕ್ಲಿಕ್ ಮಾಡಿ ಕಂಪ್ಲೀಟ್ ಕೊಡಿ. ಇಲ್ಲ ಯಾವ್ದು ಕೋಡ್ ಇದ್ರೆ ಕಾಪಿ ಪೇಸ್ಟ್ ಮಾಡ್ಬಿಡೋದಾ? ಅದೇ ಬೆಸ್ಟ್. ಆಯ್ತು ಎಷ್ಟು ಕೊಡ್ತಾ ಇದು ನೋಡ್ತೀನಿ ಅಂತ ಅಲ್ಲೇ ಹೋಗಿದೆ ಬೈ ಅಲ್ಲೇ ಜಮಿನಿಗೆ ಹೋಗಿ ಅಲ್ಲೇ ಅಲ್ಲಿ ಆಪ್ಸ್ ಅಲ್ಲಿ ಜಮಿನಿ ಇರ್ತದೆ ಇದೇ ಆಪ್ಸ್ ಅಲ್ಲಿ ಇಲ್ಲಿಗೆ ಇಲ್ಲಿಗೆ ಕೊಟ್ಟು ವೆಲ್ಕಮ್ ಇದೆ. ಯೂಸರ್ ನೇಮ್ ಇದೆಲ್ಲ ಅಲ್ಲೇನೆ ನಿಮ್ಮ ಹೆಸರು ಟೈಪ್ ಮಾಡ್ತಾರೆ ಅಂತ ಹೊರಗಡೆ ಈ ಕಂಪ್ನಿ ನೇಮ್ ಐತಲ್ಲ ಇಲ್ಲಿ ನಾವು ಪರ್ಸನೇಷನ್ ಹಾಕೋಣ. ಇಲ್ಲ ಕಂಪ್ನಿ ನೇಮ್ ಜಾಗದಲ್ಲಿ ಡೈರೆಕ್ಟ್ ಟೈಪ್ ಮಾಡಿ ಕಂಪ್ನಿ ಅಡ್ರೆಸ್ ಐತಲ್ಲ ಅದನ್ನ ತೆಗಿರಿ ಅಂತೀರ ಮರ್ಚ್ ಫೀಲ್ಡ್ ಅಲ್ಲಿ ಹಾಕ್ರಿ ಅಂತ ಮರ್ಚ್ ಫೀಲ್ಡ್ ಅಲ್ಲೇ ಮೇಲೆ ಐತೆ ನೋಡಿ ಆಡ್ ಮರ್ಚ್ ಫೀಲ್ಡ್ ಆರ್ಗನೈಸೇಷನ್ ಫಿಸಿಕಲ್ ಅಡ್ರೆಸ್ ಅಷ್ಟೇ ಅನ್ಸಬ್ಸ್ಕ್ರೈಬ್ ಅದ್ರ ಕೆಳಗಡೆ ಹಾಕಿದೀಯ ಅದ್ರ ಪಕ್ಕನೇ ಹಾಕಿ ಅಷ್ಟೇನೆ ಫೇಸ್ಬುಕ್ ಆಡ್ ಮರ್ಚ್ ಫೀಲ್ಡ್ ಆರ್ಗನೈಸೇಷನ್ ಅಲ್ಲಿ ಬರಲ್ಲ ಲಿಂಕ್ಸ್ ಅಲ್ಲಿ ಬರ್ತದೆ ಅಷ್ಟೇ ಸೇವ್ ಹೊಡಿ ಸಬ್ಜೆಕ್ಟ್ ಹೆಂಗ್ ಹಾಕಿ ಕೊಡಿ ಹೋಗ್ತಲ್ಲ ಅದನ್ನ ಚೆಕ್ ಮಾಡ್ತಾರೆ. ಇಲ್ಲ ಸೆಟ್ಟಿಂಗ್ಸ್ ಬನ್ನಿ ಅಲ್ಲೇ ಪಕ್ಕದ ಟ್ಯಾಬ್ ಸೆಟ್ಟಿಂಗ್ಸ್ ಐತೆ ನೋಡಿ ಅಲ್ಲೇ ಟ್ಯಾಬ್ ಅಲ್ಲ ಇಲ್ಲೇ ನೀವು ಕೋಡ್ ವ್ಯೂ ಪಕ್ಕನೇ ಐತೆ ನೋಡಿ ಸೇವ್ ಹೊಡಿದಿ ಫಸ್ಟ್ ವೆಲ್ಕಮ್ ಟು ಡಿಕಂಬರ್ ಇದು ಅಷ್ಟೇ ಅದನ್ನೇ ಟೈಪ್ ಮಾಡಿ ಸೇವ್ ಹೊಡಿದಿ ಅಲ್ಲಿ ಇನ್ನೊಂದು ಟ್ಯಾಬ್ ಅಲ್ಲಿ ಡಿಕಂಪರ್ ಟೆಕ್ನಾಲಜಿ .com URL ಇರ್ತದೆ ಇನ್ನೊಂದು ಟ್ಯಾಬ್ ಹೋಗ್ತದೆ ಇನ್ನೊಂದು ಟ್ಯಾಬ್ ಡಿಕಂಪರ್ ಟೆಕ್ನಾಲಜಿ .com ಹೋಗಿ ಈ URL ಕಾಪಿ ಮಾಡಿದ್ವಿ ವಾಪಸ್ ನಿಮ್ ಕೋಡ್ ಬಂದ್ಬಿಟ್ಟು ಆ ಲಿಂಕ್ ಹಾಕ್ತೀವಿ ಗೆಟಿಂಗ್ ಸ್ಟಾರ್ಟೆಡ್ ಬಟನ್ ಐತಲ್ಲ ಇಲ್ಲ ವಾಪಸ್ ಕೋಡ್ ವ್ಯೂ
ಕೆಳಗಡೆ ಕಂಪ್ನಿ ನೇಮ್ ಜಾಗಕ್ಕೆ ಈ ಕಂಬಲ್ ಆಗ್ತೀವಿ ಈಗ ನೋಡಿ ಏನೋ ಒಂದು ಆಗ್ತದೆ. ಅದು ಸ್ಕ್ವೇರ್ ಕಟ್ ಏನೋ ತಗೊಳ್ಳೋದು ಹೊರಟ್ಬಿಟ್ಟು ಪ್ರಿವ್ಯೂ ಬರ್ತೀವಿ. ಅದೇ ಸೆಕೆಂಡ್ ತಗೊಳ್ಳ ಅಷ್ಟೇ ಯಾರು ಓಪನ್ ನಿಂತ್ಕೊಳ್ಳೋದು. ಟೆಸ್ಟ್ ಹೋಗಿದ್ವಿ ಬಿಡಿ ಅದೇನೇ ತರ ಕ್ಲಿಕ್ ಮಾಡಿ ನಾನು ಇಮೇಲ್ ಅಡ್ರೆಸ್ ಕೊಟ್ಬಿಡಿ ಅದನ್ನೇ ಕೊಡಿ. ಕೆಳಗಡೆ ನೋಡಿ ಸೆಂಡಿಂಗ್ ಯುವರ್ ಮೆಸೇಜಸ್ ನೋಡಿ ಅಲ್ಲೇ ಐತಲ್ಲ ಟ್ಯಾಬ್ ಅಲ್ಲೇ ಜಿಮೇಲ್ ಟ್ಯಾಬ್ ಓಪನ್ ಆಗೈತೆ ನೋಡಿ. ಇನ್ಬಾಕ್ಸ್ ಬಂತಲ್ಲ ಅಷ್ಟೇ. ಈಗ ಕ್ಲಿಕ್ ಮಾಡ್ಲಿಕ್ಕೆ ಹೋಗ್ತದೆ ನೋಡಿ ಅದ್ ಬಿಡಿ ಅದು ಆಬ್ವಿಯಸ್ಲಿ ಅದು ನಾವು ಇದು ಮಾಡಿರ್ಲಿಲ್ಲ ಬಂತಲ್ಲ ಅಷ್ಟೇ ಮುಗೀತು. ಈಗ ನಾವು ಆಕ್ಚುಯಲ್ ಸೆಟ್ ಮಾಡೋದು ಮುಗಿಬೇಕು. ಸ್ಟಾಪ್ ಮಾಡಲ್ಲ ಅಷ್ಟು ನಿಮಿಷ ಟೆನ್ಷನ್ಗೆ ಆಫ್ ಮಾಡಿ ಕ್ಲೋಸ್ ಮಾಡಿ